ನಮಸ್ಕಾರ. ಶಬಾಷ್ ಪಬ್ಲಿಕ್ ಟಿವಿ. ನೀವೊಂದು ಸವಾಲು ನನಗೂ ಕೊಟ್ಟಿದ್ದೀರಾ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದ್ದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನೊಬ್ಬ ಸಿನಿಮಾ ಕಲಾವಿದ. ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾಡಿನ ಸಂಸ್ಕೃತಿಯ ರಾಯಭಾರಿಗಳು ನಾವಾಗಿರ್ತೀವಿ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿ ಹಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂಥ ವ್ಯಕ್ತಿ ನಾನು. ಜೊತೆಗೆ ನನಗೆ ಸಾಮಾಜಿಕ ಕಳಕಳಿನೂ ಇದೆ, ಜವಾಬ್ದಾರಿನೂ ಇದೆ. ಆ ಅರಿವು ನನಗಿದೆ. ಏನು ಮಾಡಬೇಕು, ನಮ್ಮ ಜನಗಳಿಂದ ನಾವು ಬದುಕಿರೋದು, ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ಬಟ್ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಇಶ್ಯೂ ಆದಾಗ, ಯಾವುದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು? ತೆರೆ ಮೇಲೆ ಡೈಲಾಗ್ ಹೊಡಿತಾರೆ. ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ? ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಮಜಾ ಮಾಡ್ತಿದ್ದಾರೆ. ಶೂಟಿಂಗ್ ಅಂದರೆ ಮಜಾ, ಶೂಟಿಂಗ್ ಅಂದರೆ ಶೋಕಿ ಅನ್ನೋ ಥರ ಪೋಟ್ರೆ ಆಗಿದ್ದ ಕೆಲವು ಸಂದರ್ಭಗಳು ನನ್ನ ಮನಸ್ಸಿಗೆ ನೋವುಂಟು ಮಾಡಿತ್ತು. ಶೂಟಿಂಗ್ ಅಂದರೆ ಅದು ಒಂದು ಕೆಲಸ. ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಕೆಲಸ ಮಾಡ್ತೀವಿ, ನಾವು ದಿನಗೂಲಿಯವ್ರ ಥರ ದುಡ್ಕೊಂಡು ಬದುಕ್ತೀವಿ ಅನ್ನೋ ಒಂದು ಅರಿವು ಜನಕ್ಕೆ ಮೂಡಿಸುವಂಥ ಮಾಧ್ಯಮಗಳು, ಮೂಡಿಸ್ಬೇಕಾದಂಥ ಮಾಧ್ಯಮಗಳು, ನಾವು ಶೋಕಿ ಮಾಡ್ತೀವಿ, ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಕೆಲವು ಮಾಧ್ಯಮಗಳು ಪ್ರೋಗ್ರಾಮ್ಗಳು ಮಾಡಿದ್ದು ನನ್ನ ಗಮನಕ್ಕೆ ಬಂದು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅದರಿಂದ ನಾನು ಆ ಇಂಟರ್ವ್ಯೂಲಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಬಟ್ ಈಗ ಸೂಪರ್, ನೀವು ಸವಾಲಂತಲೇ ಸ್ವೀಕರಿಸಿದ್ರೆ ನನಗೂ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ನಾನು ಹೇಳಿದ್ದು ಇಷ್ಟೇ, ಎಷ್ಟು ಕೋಟಿ ವ್ಯವಹಾರ ಮಾಧ್ಯಮಗಳು ಕರ್ನಾಟಕದಲ್ಲಿ ಮಾಡ್ತಾಯಿವೆ, ಎಷ್ಟು ಸಿನಿಮಾಗಳು ಮಾಡ್ತಾಯಿವೆ ಅಂತ ನೋಡಿದ್ರೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸಿದೆ. ಪ್ರೋಗ್ರಾಮ್ ಮಾಡೋದು ಅಂದ ತಕ್ಷಣ ಎಲ್ಲೋ ಒಂದು ದಿನ ಒಂದು ಚರ್ಚೆ ಮಾಡಿಬಿಡೋದಲ್ಲ. ಒಂದಿನ 1 ಅವರ್ ಚರ್ಚೆ, 2 ದಿನ 1 ಅವರ್ ಚರ್ಚೆ ಅಲ್ಲ. ನಿಮ್ಮ ಸವಾಲಿಗೆ ನಾನು ರೆಡಿ ಇದ್ದೀನಿ. ಮತ್ತೆ ನಾನು ಅದಕ್ಕೆ ಕನ್ಫರ್ಮೇಷನ್ ಕೊಡ್ತೀನಿ, ಕ್ಲಾರಿಫಿಕೇಷನು ಕೊಡ್ತಾ ಇದ್ದೀನಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಅಂದರೆ ಒಂದು ದಿನ 1 ಅವರು ಒಂದು ಚರ್ಚೆ, ಯಾರನ್ನ ಕರೆಸ್ಬಿಟ್ಟು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಕೆಲಸ ಮಾಡಿಲ್ಲ, ಇವ್ರು ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿಬಿಟ್ಟು ನಮ್ಮ ಜವಾಬ್ದಾರಿ ಏನಿಲ್ಲ ಅಂತ ಕೈ ಇದು ಮಾಡ್ಕೊಂಡು ಕೂತ್ಕೊಂಡ್ಬಿಡೋ ಥರ ಕಾರ್ಯಕ್ರಮ ಆದರೆ ನಾನು ಬರಲ್ಲ. ಅಕಸ್ಮಾತ್ ನಿಜವಾದ ಕಾಳಜಿ ನಿಮಗಿತ್ತು ಅಂದರೆ ಜನಗಳ ಪರವಾಗಿ ಯಾವ ಹಂತಕ್ಕೆ ಬೇಕಾದರೂ ನಿಂತ್ಕೋತೀವಿ. ರೈತರ ಬಗ್ಗೆ ನಿಮಗೆ ನೀವು ಹೇಳೋ ಅಂಥ ಅಥವಾ ಜನಗಳ ಮುಂದೆ ತೋರಿಸೋ ಅಂಥ ಬೇರೆಯವ್ರ ಕಾಳಜಿ ಇದೆಯಾ ಅಲ್ವಾ ಅಂತ ಪ್ರಶ್ನೆ ಮಾಡೋವಂಥ ಕಾಳಜಿ ನಿಮ್ಮಲ್ಲಿದ್ದೆ ಅಂದರೆ ನಾನು ರೆಡಿ ಇದ್ದೀನಿ. ನನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಥವಾ ನನ್ನ ದಿನದಲ್ಲಿ ಹೆಂಗಾದರೂ ಸರಿ ನಾನು ಟೈಮ್ ತೆಗಿತೀನಿ, ನಾನು ಪ್ರೋಗ್ರಾಮ್ಗಳು ಮಾಡ್ತೀನಿ. 1 ದಿನ 2 ದಿನ ಅಂತಲ್ಲ, ಅನ್ಲಿಮಿಟೆಡ್ ಒಂದಷ್ಟು ದಿನ ಅಂತ ಪ್ಲ್ಯಾನ್ ಮಾಡೋಣ. ಬೇಕಾದ್ರೆ ಅದಕ್ಕೂ ಒಂದು ಲಿಮಿಟ್ ಹಾಕೋಣ. ಎವ್ರಿ ಪ್ರೈಮ್ ಸ್ಲಾಟಲ್ಲಿ ನನಗೆ ಟೈಮ್ ಕೊಡಿ. ಆ ರೈತರ ಸಮಸ್ಯೆಗಳು ಏನೇನಿದೆ ಚರ್ಚೆ ಮಾಡೋಣ. ಆ್ಯಂಡ್ ಬರೀ ಚರ್ಚೆ ಮಾಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಲ್ಲ, ಪರಿಹಾರನೂ ಕಂಡುಹಿಡ್ಕೊಳ್ಳೋಣ. ಯಾವಾಗಲೂ ಪ್ರಶ್ನೆ ಮಾಡ್ತಿರ್ತಿರಲ್ಲ ಏನು ಜವಾಬ್ದಾರಿ ಇದೆ ಅಂತ, ನಾನು ತೋರ್ಸೋಕ್ಕೆ ನಾನು ರೆಡಿ ಇದ್ದೀನಿ. ನಿಂತ್ಕೊಂಡೇ ಬಿಡೋಣ, ಅದೇನು ಸಮಸ್ಯೆ ಇದೆ. ಯಾಕಂದರೆ ಎಲ್ಲ ಹೋರಾಟಗಳಿಗೂ ನಾನು ಹೋಗಿದ್ದೀನಿ. ಮಹದಾಯಿ ಹೋರಾಟಕ್ಕೆ ಹೋಗಿದ್ದೀನಿ, ಎಲ್ಲ ಎಷ್ಟು ಕೋಲಾರಕ್ಕೆ ಹೋಗಿದ್ದೀನಿ. ಮೊನ್ನೆ ಯಾವ ಹೋರಾಟಕ್ಕೆ ಹೋಗಿದ್ದೀವಿ, ಎಲ್ಲ ಕಡೆ ಹೋಗ್ತೀವಿ, ಮಾತಾಡ್ತೀವಿ, ಚಪ್ಪಾಳೆ ಸಿಳ್ಳೆ ಬೀಳುತ್ತೆ. ಬಟ್ ಏನಾಗ್ತಿದೆ ರೈತರಿಗೆ ಏನಾದರೂ ಉಪಯೋಗ ಆಗ್ತಿದೆಯಾ ಅದರಿಂದ? ಅಥವಾ ಯಾರಿಗಾದ್ರೂ ಪರಿಹಾರ ಸಿಕ್ಕಿದೆಯಾ? ಅದೇನೇನು ಸಮಸ್ಯೆ ಇದೆ ಎಲ್ಲರೂ ಬರೀ ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತಿದ್ದೀರಲ್ಲ, ನಾನು ಇನ್ನೊಬ್ಬರ ಮೇಲೆ ಬೆರಳು ತೋರ್ಸೋಕ್ಕೆ ಇಷ್ಟಪಡಲ್ಲ. ಮಾಡೋಣ ಬನ್ನಿ ಕೆಲಸ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ಟಿ ವಿಲಿ ಕಮರ್ಷಿಯಲ್ಸ್ ಕೊಡಬೇಕು ನೀವು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆ್ಯಡ್ಸ್ ಬರುತ್ತಲ್ಲ, ಬರೀ ಪ್ರೋಗ್ರಾಮ್ ಅಂತಲ್ಲ, ಆ್ಯಡ್ಸ್ಗಳು ಕೊಡಬೇಕು ರೈತರಿಗೆ ಸಂಬಂಧಪಟ್ಟಾಗಿ. ಅಕಸ್ಮಾತ್ ನೀವು ರೆಡಿ ಇದ್ದರೆ ಟಿ ವಿಲಿ ಪ್ರೋಗ್ರಾಮ್ ಎಷ್ಟು ಬೇಕಾದ್ರೆ ಅನ್ಲಿಮಿಟೆಡ್ ಪ್ರೋಗ್ರಾಮ್ ಪ್ರೈಮ್ ಸ್ಲಾಟ್ಗಳಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡೋಣ. 1 ತಿಂಗಳೋ 2 ತಿಂಗಳೋ ಪ್ರೋಗ್ರಾಮ್ ಮಾಡೋದಾಗಲಿ. ಆ್ಯಡ್ಸ್, ಅನ್ಲಿಮಿಟೆಡ್ ಆ್ಯಡ್ಸ್. ಹೆಂಗೆ ನಿಮಗೆ 15 ಸೆಕೆಂಡ್ 20 ಸೆಕೆಂಡ್ಸ್ ಕೊಡ್ತೀರಾ, ಆ ಕ್ಯಾಂಪೇನ್ ನಡಿಬೇಕು, ಆ್ಯಡ್ಗಳು ನಡಿಬೇಕು. ಅದಕ್ಕೆಲ್ಲ ನೀವು ರೆಡಿ ಇತ್ತು ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ಐ ಆಮ್ ರೆಡಿ. ನಾನು ಬರ್ತೀನಿ, ನೋಡೇ ಬಿಡೋಣ. ಯಾಕಂದರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗಿಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನು ನಂಬ್ತೀನಿ. ಆ ದೀಪ ಬೆಳಗಿಸೋ ಕೆಲಸ ಆದರೆ ನಾನು ರೆಡಿ. ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಯಾವತ್ತೂ ಬರಲ್ಲ. ದೀಪ ಹಚ್ಚೋ ಕೆಲಸಕ್ಕೆ ನೀವು ರೆಡಿ ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ
ರೆಡಿ ಇದ್ದೀನಿ. ಎಗೇನ್ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಬರೀ ಪಬ್ಲಿಕ್ ಟಿವಿ ಅಲ್ಲ, TV9, ETV, BTV, ZTV, ಪ್ರಜಾ ಟಿವಿ, ಯಾವ್ಯಾವ ಟಿವಿ ಇದೆಯೋ ಎಲ್ಲರೂ ರೆಡಿ ಇದ್ರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮಿಂದಾಗಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗಲಿ ಭಾಷಣದಿಂದಾಗಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದೊತ್ತು ಊಟನೂ ಸಿಗಲ್ಲ. ಅವ್ರಿಗೇನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇದ್ದರೆ ಎಂಟೈರ್ ಮಾಧ್ಯಮಕ್ಕೆ ಹೇಳ್ತಾ ಇದ್ದೀನಿ ನಾನು. ಇದು ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ ಸ್ವಾಭಿಮಾನಿಯಾಗಿ ರೈತಾಪಿ ಕುಟುಂಬದಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ನನ್ನ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಿರೋ ಎಲ್ಲರಿಗೂ ಇದೊಂದು ಸವಾಲಾಗ್ತಾ ಇದ್ದೀನಿ. ಬನ್ನಿ ಮಾಡೋಣ. ಎಲ್ಲ ಚಾನಲ್ ಅವರು ಏನಾದರೂ ಆಗ್ಬಿಡ್ಲಿ, ನಿಂತ್ಕೊಂಡೇ ಬಿಡೋದಾಗಲಿ. ಇದಕ್ಕೆ ರೈತರ ಸಮಸ್ಯೆ ಏನಿದೆ, ರೈತರ ಹೋರಾಟಗಳು ಏನೇನಿದೆ ಎಲ್ಲದಕ್ಕೂ ಹೋರಾಡೋಣ. ಬಾಯಿ ಮಾತಲ್ಲಿ ನಿಲ್ಸೋದಲ್ಲ. ನೀವು ಹೆಂಗೀಗ ಓಪನ್ ಸವಾಲು ಕೊಟ್ಟಿದ್ರೆ ನಾನು ಕೊಟ್ಟಿದ್ದೀನಿ, ಮಾಡಿ ಕಾಯ್ತಾ ಇರ್ತೀನಿ.